ಅವರು ಈ ಮಂಡ್ರು ಕಾಲೋನಿ ಅಂತ ಕರೆಯೋರು. ಮಂಡ್ರು ಅಂತ ಹೇಳಿದ್ರೆ ನಾಯಕರ ಜಾತಿನಲ್ಲಿ ಪ್ರಿಮಿಟಿವ್ಸ್ ಅವರೇ ಒರಿಜಿನಲ್ಲು. ನಾವು ಈ ಕೋತಿ ಮಂಗನಿಂದ ಮಾನವ ಹೆಂಗಾದ ಹಂಗೆ ಇವರು ಮಂಡ್ರಿಂದ ನಾವೆಲ್ಲ ನಾಯಕರಾಗಿರೋದು, ಗೊತ್ತಾಯ್ತಾ? ನಮ್ಮ ಇನ್ಸ್ಟಿಂಕ್ಟ್ ಅಲ್ಲಿಂದ ಇರ್ತದೆ. ಪಾಪ ಅವರು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಇವನೊಬ್ಬ ಹೆಂಗೋ ಓದ್ಕೊಂಡ್ಬಿಟ್ಟಿದ್ದ ಇವನು. ನಾನು ಇವನಿಗೊಂದು ಯಾವುದೋ ಕೆಲಸ ಕೊಟ್ಟೆ, ಇವನು 10 ದಿವಸ ಕೆಲಸ ಮಾಡಿದೆ, ಎಲ್ಲ ಹೊಡೋಗ್ಬಿಟ್ಟ. ತಿರ್ಗಾ ಆಮೇಲೆ ಬಂದ, ಇನ್ನೇನು ಮಾಡೋದು ಅಂದ್ಕೊಂಡು ತಿರ್ಗಾ ಅವನಿಗೆ ಅದೇ ಕೆಲಸ ಕಂಟಿನ್ಯೂ ಮಾಡಿಕೊಟ್ಟೆ. ಒಬ್ಬರು ವಿದ್ಯೆಗೆ ಹೋಗ್ತಿರ್ಲಿಲ್ಲ, ಮಕ್ಕಳೆಲ್ಲ ಭಿಕ್ಷಕ್ಕೆ ಹೋಗೋದು ಟೌನ್ಗೆ. ಅವರು ದೊಡ್ಡವರೆಲ್ಲ ಅಲ್ಲಿ ಇಲ್ಲಿ ಅವರು ಯಾವುದು ಮದುವೆ ಮನೆ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋದು. ಈ ಥರ ಬಡತನ. ಅವ್ರು ಮಲಗಬೇಕಂದ್ರೆ ಪೈಪ್ ಹಿಂಗೆ ಬೆಂಡ್ ಮಾಡಿಬಿಟ್ಟು ಅದಕ್ಕೆ ಸೀರೆ ಕಟ್ಕೊಂಡು ಮಲ್ಕೊಳ್ಳೋರು. ಅಲ್ಲೇನು ಹೆಗ್ಗಣ ಹಾವು ಏನು ಬಂದರೂ ಅವಕ್ಕೇನು ಆಗ್ತಾನೆ ಇರಲಿಲ್ಲ ಇವರಿಗೆ. ಅಷ್ಟು ಅವರು ಅಮಾನವೀಯವಾಗಿ ಜೀವನ ಮಾಡ್ತಾಯಿದ್ರು. ಇವ್ರ ಕಾಲದಲ್ಲಿ ಅವ್ರಿಗೆಲ್ಲ ಮನೆಗಿನೆಲ್ಲ ಕಟ್ಸ್ಕೊಟ್ಟು ಈಗ ಪ್ರತಿ ಮನೆಯಲ್ಲೂ ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ಪ್ರತಿಯೊಬ್ಬರೂ ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾನೆ. ಗುಜರಿ ಸಾಮಾನು ಇರ್ಬೋದು, ಇನ್ನೊಂದು ಇರ್ಬೋದು ಮಾಡ್ತಾನೆ. ಎಲ್ಲ 2 ವೀಲರ್ ಇಟ್ಕೊಂಡವ್ರೆ, ಮನೇಲೆಲ್ಲ TV ಹಾಕ್ಕೊಂಡವ್ರೆ. ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಅಟ್ಲೀಸ್ಟ್ ಅಷ್ಟು ಕುಟುಂಬಗಳು ಇದರಲ್ಲಿ ಒಂದು ಅವರು ಕೂಡ ನಾಗರಿಕರಂತೆ ಜೀವನ ಮಾಡುವಂಥ ವಾತಾವರಣ ಸೃಷ್ಟಿ ಆಯ್ತಲ್ಲ ಅಂತೇಳಿ ಖುಷಿ ಪಡುವಂಥದ್ದು. ಕಾರ್ಯಕರ್ತರೆಲ್ಲ 3-4 ದಿನದಿಂದ ತುಂಬಾ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ರಿವೋಕ್ ಮಾಡಬೇಕು ಅನ್ನುವಂಥ ಅವ್ರ ಮನವಿ ಇದೆ. ಯಾವ ರಿವೋಕು? ನಿಮ್ಗೆ ಸಚಿವ ಸ್ಥಾನ ಮತ್ತೆ ಕೊಡಬೇಕು. ಸಚಿವ ಸ್ಥಾನ ಸಮಯ ಬಂದಾಗ ತಗತೀನಿ ನಡೀರಿ, ಅದಕ್ಕೆ ಯಾಕೆ ಅಂತ ಇದೇ ಅಂತೀನಿ. ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವಮಾನದಲ್ಲಿ ಸಣ್ಣ ಹುಡುಗರಿಂದ ಚಿಕ್ಕ ಹುಡುಗರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರಬೇಕು ನಾನು ಅಂತ ಅನ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ನೇಹಿತರುಗಳು ಹೆಂಗಿರಬೇಕು ಅಂತ ಅನ್ಕೊತಿದ್ದೀನಿ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೀನಿ. ಏನು ತೊಂದರೆ ಏನಿಲ್ಲ. ಇದೇ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲಿ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತಲೇ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದರೂ ಒಳ್ಳೇದು ಮಾಡುವಂಥದ್ದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಕಾಣದ ಕೈ ಕೆಲಸ ಮಾಡಿದೆ ಮತ್ತು ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರು, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಿದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದರು. ಅವರು ವಿಧಿ ಇಲ್ಲ, ಹಿಂಗಿದೆ ಕಣೆ ಅಂದರು. ಆಯಿತು ಬಿಡಿ ಸರ್, ಹೋಗಲಿ, ತೊಂದರೆ ಇಲ್ಲ ಅಂತ ಹೇಳಿದೆ. ನಮಗೇನೀಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ, ಜನಪರವಾಗಿ ಕೆಲಸ ಇದೆ, ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದ್ದಾವೆ. ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು, ಆದರೆ ಯಾವುದೇನು ನಿಂತಿಲ್ಲ. ಈಗ ಅವರು ಎಲ್ಲ ಕಡೆ ಹೋದಾಗ 500 ಕೋಟಿ 1000 ಕೋಟಿವರೆಗೂ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತಾ ಇಲ್ವಾ? ಈಗ ನಮ್ಮಲ್ಲೂ ಕೂಡ ನೋಡಿ, ಕೆರೆಗೆ ನೀರು ತುಂಬಿಸೋದು 300 ಕೋಟಿ ಇದು ಕೆಲಸ, ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ. ಮತ್ತು ಈ ನಮ್ಮಲ್ಲಿ ಇಲ್ಲಿ ಅಮೃತ್ ಇದರಲ್ಲಿ ಮತ್ತು ಟೌನಲ್ಲಿ ರೋಡ್ಗಳ ಕೆಲಸ ಎಲ್ಲ ಶುರುವಾಗಿದ್ದಾವೆ. ಮತ್ತು ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಗ್ರಾಮ ನಮ್ಮ ರಸ್ತೆ ಅದೆಲ್ಲ ಸ್ಕೀಮ್ಗಳು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡವ್ರೆ. ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅವೆಲ್ಲ ಮಾಡ್ತಿದ್ದೇವೆ. ಈಗ ಸೋಮಣ್ಣ ಲೋಕಸಭಾ ಸದಸ್ಯರಾಗಿ ನಮ್ಮ ಪ್ರತಿನಿಧಿ ಆದ ಮೇಲೆ ನಮಗೆ ಸುಮಾರು ಈಗಾಗಲೇ ಒಂದು 18, 26, 20, 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊಟ್ಟವ್ರೆ ಕೇಂದ್ರದಿಂದ. ಅಲ್ಲಿ ಮುದ್ದೇನಹಳ್ಳಿ ಹತ್ರ ಒಂದು ಬ್ರಿಡ್ಜು 18.5 ಕೋಟಿ, 18 ಕೋಟಿ 34 ಲಕ್ಷ ಏನೋ. ಇನ್ನೊಂದು 8 ಕೋಟಿ ಯಾವುದೊಂದು ಅಲ್ಲಿ ಒಂದು ಕಲ್ದೇವಪುರದ್ದು ಒಂದು ರಸ್ತೆ, ಇನ್ನೊಂದು 3 ಕೋಟಿ, ಇಲ್ಲೊಂದು 3 ಕೋಟಿ.
18-30 ಪ್ಲಸ್ ಒಂದು 8 ಒಂದು 3 29 ಕೋಟಿ ಅಷ್ಟಿದೆ. ಇನ್ನು 80 ಕ್ರೋರ್ಸ್ ಬರ್ತದೆ ನಮಗೆ. ಪಾಪ ಅವರೆಲ್ಲ ಕೆಲಸ ಮಾಡಿದ್ರೆ ನಾವು ಅವ್ರಿಗೊಂದು ಅಭಿನಂದನೆ ಹೇಳ್ಬಿಟ್ರೆ, ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಅದೇ ಥರ ಕೊಟ್ಟಿಗೆರೆಗೂ ಮಾಡಿದ್ದಾರೆ. ಕೊಟ್ಟಿಗೆರೆಗೂ ಒಂದು 40 ಕೋಟಿ ಅಷ್ಟು ಬಂದಿದೆ ದುಡ್ಡು. ನಾವು ಹಾಗಂತ ಅಂದಾಕ್ಷಣಕ್ಕೆ ಸೋಮಣ್ಣನ ಹೊಗಳ್ಬಿಟ್ರು ರಾಜಣ್ಣ ಅಂತ ಹೇಳಿದ್ರೆ ಏನು ಮಾಡೋದು? ಬಿಜೆಪಿ ಹೋಗ್ತೀರಾ ಅನ್ನೋಂಥ ಅದೊಂದು ನೋಡಿ, ಶ್ರೀರಾಮುಲು ಕರೀತಿದ್ರು ಸರ್. ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ. ಶ್ರೀರಾಮುಲಿಗೆ ನನಗೆ ಏನಾಗಿದೆ, ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು.